ಎಲ್ಲ ನೀಟ್ 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ. ಸೊ ತುಂಬ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಈಗ ಫೈನಲಿ ರಿಸಲ್ಟ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೀಟ್ 2026ನ ರಿಸಲ್ಟ್ ಕೂಡ ಬಂದಿದೆ. ಈಗ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಬೇಕು ಕೇಳ್ತಿದ್ದಾರೆ. ಸೊ ನೀಟ್ MBBSನ ಕಟ್ ಆಫ್ ಮತ್ತು ಫೀಸ್ ಸ್ಟ್ರಕ್ಚರ್ನ ತಿಳಿಸ್ಕೊಡಿ ಅಂತ ಕೇಳ್ತಿದ್ರಿ. ಸೊ ಫೀಸ್ ಸ್ಟ್ರಕ್ಚರ್ ಮತ್ತು ಕಟ್ ಆಫ್ಗೆ ಸಂಬಂಧಪಟ್ಟಿದಂತೆ ಒಂದಷ್ಟು ಗುಡ್ ನ್ಯೂಸ್ ಕೂಡ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ನಿಮಗೆ ಫೈನಲ್ ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದೇ ಫೈನಲ್ ಕಟ್ ಆಫ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಸೊ ಅವರಿಗೂ ಕೂಡ ಹೆಲ್ಪ್ ಆಗಲಿ ಒಂದು ವಿಡಿಯೋ ಅಂತ ಹೇಳ್ತಾ. ಸೊ ಮೊದಲನೇದಾಗಿ ಬಂದುಬಿಟ್ಟು ನೀಟ್ UG 2026ನಲ್ಲಿ ನಿಮಗೆ ಎಷ್ಟು ಅಂಕ ಬಂದಿದ್ದರೆ ನಿಮಗೆ MBBS ಗೌರ್ಮೆಂಟ್ ಕಾಲೇಜಿನಲ್ಲಿ ಸಿಗುತ್ತಾ ಅಥವಾ ಪ್ರೈವೇಟ್ ಕಾಲೇಜಿನಲ್ಲಿ ಸೀಟ್ ಸಿಗುತ್ತಾ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಕರ್ನಾಟಕ MBBS ಗೌರ್ಮೆಂಟ್ ಕಾಲೇಜ್ ಅಥವಾ ಪ್ರೈವೇಟ್ ಕಾಲೇಜಿನಲ್ಲಿ ಫೀಸ್ ಅನ್ನೋದು ಎಷ್ಟಿರುತ್ತೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಈ ವರ್ಷದ MBBSಗಷ್ಟೇ ಕಟ್ ಆಫ್ ಮತ್ತು ಫೀಸ್ ಸ್ಟ್ರಕ್ಚರ್ ಅನ್ನೋದು ಎಷ್ಟಿದೆ, ಸೊ ನಿಮಗೇನಾದರೂ ಇಷ್ಟು ಕಟ್ ಆಫ್ ಮತ್ತು ಇಷ್ಟು ಮಾರ್ಕ್ಸ್ ಬಂದಿದ್ದರೆ ನಿಮಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀವಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು ನೀಟ್ 2026ನ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಇರುತ್ತೆ. ಸೊ ಅದು ಎಷ್ಟು ಇರಬೇಕು ಅಂತ ನೋಡೋದಾದರೆ, ಸೊ ಜನರಲ್ ಕ್ಯಾಟಗರಿಯವರು ಬಂದುಬಿಟ್ಟು 213 ಅಂದರೆ 213 ಮಾರ್ಕ್ಸ್ ಇರಬೇಕಾಗತ್ತೆ. ನಿಮಗೆ ಕ್ವಾಲಿಫೈ ಮಾರ್ಕ್ಸ್ ಅಂದರೆ ನಿಮಗೆ 720ಗೆ ಕ್ವಾಲಿಫೈ ಮಾರ್ಕ್ಸ್ ಇಷ್ಟು ಇರಬೇಕಾಗುತ್ತೆ, 213 ಆಗಿ ಇರಬೇಕಾಗತ್ತೆ. ನೆಕ್ಸ್ಟ್ OBC ಸ್ಟೂಡೆಂಟಿಗೆ 177 ಅಂದರೆ 177 ಇರಬೇಕಾಗುತ್ತೆ, 720ಗೆ ಇಷ್ಟು ಇರಬೇಕು. ಇನ್ನು SC ಕ್ಯಾಟಗರಿಯವರಿಗೆ 177 ಇರಬೇಕಾಗುತ್ತೆ. ಇನ್ನು ST ಕ್ಯಾಟಗರಿಯವರಿಗೂ ಕೂಡ 177 ಸೇಮ್, ಮೂರಕ್ಕೂ ಸೇಮ್ ಇರಬೇಕಾಗುತ್ತೆ. ಸೊ ಇಷ್ಟಿದ್ರೆ ಸೊ ನಿಮಗೆ ಸೀಟ್ ಅನ್ನೋದು ಅಂದರೆ ಸೀಟ್ ಸಿಗೋಲ್ಲ. ಅಂದರೆ ನಿಮಗೆ MBBS ಅಲ್ಲಿ ಸೀಟ್ ಸಿಗಬೇಕಂದ್ರೆ ಇದಕ್ಕೂ ತುಂಬ ಮಾರ್ಕ್ಸ್ ಜಾಸ್ತಿ ಇರಬೇಕಾಗುತ್ತೆ. ಸೊ ಇದು ಜಸ್ಟ್ ಕ್ವಾಲಿಫೈ ಮಾರ್ಕ್ಸ್ ಆಗಿರುತ್ತೆ. ಇಷ್ಟು ಬಂದರೆ ನೀವು ಕ್ವಾಲಿಫೈ ಆಗ್ತೀರಿ ಅಂತ ಮಾರ್ಕ್ಸ್ ಆಗಿರುತ್ತೆ. ಸೊ ಇನ್ನು ಬಂದುಬಿಟ್ಟು ನೀಟ್ UG 2026ನ MBBS ಗೌರ್ಮೆಂಟ್ ಕಾಲೇಜ್ನ ಕಟ್ ಆಫ್ ಎಷ್ಟಿದೆ ಅಂತ ನೋಡ್ತೋಗೋಣ. ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದೇ ಕಟ್ ಆಫು ನೆಕ್ಸ್ಟ್ ಎಲ್ಲದಕ್ಕೂ ನೀವು ಆಪ್ಷನ್ ಇಂಟರ್ ಕೌನ್ಸಿಲಿಂಗ್ ಎಲ್ಲ ಸೊ ಇದೇ ಕಟ್ ಆಫ್ನ ನೀವು ನೋಡ್ಕೋಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಏನಾದರೂ ಕಟ್ ಆಫ್ ರಿಲೇಟೆಡ್, ಏನಾದರೂ ಫೀಸ್ ಸ್ಟ್ರಕ್ಚರ್ ರಿಲೇಟೆಡ್ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈಗ ಜನರಲ್ ಕ್ಯಾಟಗರಿಯವ್ರಿಗೆ ಬಂದುಬಿಟ್ಟು 558ರಿಂದ 560ವರೆಗೆ ಮಾರ್ಕ್ಸ್ ಇದ್ದರೆ ನಿಮಗೆ ಸೇಫ್ ಅಂತ. ಅಂದರೆ 720ಕ್ಕೆ ನಿಮಗೆ ಇಷ್ಟು ಮಾರ್ಕ್ಸ್ ಇದ್ದರೆ ನೀವು ಸೇಫ್. ಅಂದರೆ MBBS ಗೌರ್ಮೆಂಟ್ ಕಾಲೇಜಿಗೆ ಸೀಟ್ ಪಡ್ಕೊಳೋಕ್ಕೆ ನೀವು ಸೇಫ್ ಆಗಿದ್ದೀರಾ. ಅಂದರೆ ಇಷ್ಟು ಮಾರ್ಕ್ಸ್ ಬಂದಿದ್ದು ನೀವು ಕೌನ್ಸ್ಲಿಂಗು ಆಪ್ಷನ್ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕ್ಲೋಸಿಂಗ್ ರ್ಯಾಂಕ್ ನೋಡ್ತಿರ್ಬೋದು 25,500 to 30,000ವರೆಗೆ ಇರಬೇಕಾಗಿರುತ್ತೆ. ನೆಕ್ಸ್ಟ್ OBC ಸ್ಟೂಡೆಂಟಿಗೆ ಬಂದುಬಿಟ್ಟು 558 ಅಂದರೆ 558 ಇರಬೇಕಾಗತ್ತೆ. ಸೊ ಸೇಫ್ ಮಾರ್ಕ್ಸ್ ಇಷ್ಟಿದ್ದರೆ ಸೇಫ್ ಅಂತ ನೀವು. ಇನ್ನು EWS ವಿದ್ಯಾರ್ಥಿಗಳಿಗೆ ಇದು ಸೇಮು 558 ಇರಬೇಕಾಗತ್ತೆ. ಸೊ ಇದು ಕೂಡ ಇನ್ನು SC ಸ್ಟೂಡೆಂಟಿಗೆ 458ರಿಂದ 462ವರೆಗೆ ಇರಬೇಕಾಗತ್ತೆ. ಸೊ ಇನ್ನು SC ಸ್ಟೂಡೆಂಟಿಗೆ, ಇನ್ನು ST ಸ್ಟೂಡೆಂಟ್ಗೆ 446ರಿಂದ 448, 446ಇಂದ 448ವರೆಗೆ ಇರಬೇಕಾಗತ್ತೆ. ಸೊ ಈ ಥರ ಕಟ್ ಆಫ್ ಅನ್ನೋದು ಈ ಸತಿ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಒಂದು ಸತಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ದು ಎಷ್ಟು ಮಾರ್ಕ್ಸ್ ಬಂದಿದೆ. ಸೊ ಸೇಫ್ ನಿಮಗೆ MBBS ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗತ್ತೆ ಅಂತ. ಸೊ ಇದನ್ನೊಂದು ನೋಡ್ಕೊಳ್ಳಿ, ಸೊ ನಿಮಗೆ ಗೊತ್ತಾಗುತ್ತೆ. ಇನ್ನು ನೋಡೋದಾದರೆ MBBS ಕಟ್ ಆಫ್ ಬಂದುಬಿಟ್ಟು ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಕಟ್ ಆಫ್ ಅನ್ನೋದು ಮ್ಯಾಟ್ರೇ ಆಗೋಲ್ಲ. ಕಟ್ ಆಫ್ ಆಗಿರ್ಬೋದು, ನಿಮ್ಮ ರ್ಯಾಂಕ್ ಕೂಡ ಮ್ಯಾಟ್ರ್ ಆಗೋಲ್ಲ. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಫೀಸ್ ಕಟ್ಟೋಕ್ಕಾಗತ್ತೆ ಅಂದರೆ 100% ನೀವು ಜಾಯಿನ್ ಆಗ್ಬೋದಾಗಿರುತ್ತೆ. ಯಾಕಂದರೆ ಅಲ್ಲಿ ನಿಮ್ಮ ಮಾರ್ಕ್ಸ್ ಅಥವಾ ಏನು ನೀಟಿಗೆ ಮಾರ್ಕ್ಸ್ ಏನು ಕೇಳಲ್ಲ. ಅಲ್ಲಿ ನೀವು ಫೀಸ್ ಕಟ್ಟಿ ನೀವು ಜಾಯಿನ್ ಆಗ್ಬೋದಾಗಿರುತ್ತೆ. ಸೊ ಅಲ್ಲಿ ಫೀಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಅಂದರೆ ಕ್ರೋರ್ ಮೇಲೆ ಇರುತ್ತೆ ಫೀಸು. ನೀವು MBBS ಫುಲ್ ಕಂಪ್ಲೀಟ್ ಮಾಡೋತ್ತಿಗೆ ಕ್ರೋರ್ ಮೇಲೆ ನಿಮಗೆ ಅಂದರೆ ಈಗ ಅಮೌಂಟ್ ಅನ್ನೋದು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಅಂಥ ಪ್ರೈವೇಟ್ ಕಾಲೇಜಿಗೆ ನೀವು ಜಾಯಿನ್ ಆದರೆ, ಸೊ ನೋಡಿದ್ರೆ ಜನರಲ್ ಕ್ಯಾಟಗರಿಯವರಿಗೆ 525ರಿಂದ 560, ಇನ್ನು OBC ಕ್ಯಾಟಗರಿಯವರಿಗೆ 515ರಿಂದ 550ವರೆಗೆ ಇರುತ್ತೆ. ಸೊ ಇನ್ನು EWS ಕ್ಯಾಟಗರಿಯವರಿಗೆ 520ರಿಂದ 555, ಇನ್ನು SC ಕ್ಯಾಟಗರಿಯವರಿಗೆ 410ರಿಂದ 460,
ಇನ್ನು ST ಕ್ಯಾಟಗರಿಯವರಿಗೆ ಇಲ್ಲಿ ನೋಡ್ತಾ ಇರ್ಬೋದು 390ರಿಂದ 440. ಸೊ ಈ ಥರ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲ ಪ್ರೈವೇಟ್ ಕಾಲೇಜಿಗೆ ಈ ಥರ ಕಟ್ ಆಫ್ ಅನ್ನೋದು ಇರುತ್ತೆ. ಸೊ ಇನ್ನು ಕರ್ನಾಟಕ MBBS ಫೀಸ್ ಸ್ಟ್ರಕ್ಚರ್ನ ನೋಡೋದಾದರೆ, ನೀವೇನಾದರೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನೋಡೋದಾದರೆ ಸೊ ಸ್ವಲ್ಪ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ 64,350 ಆಗುತ್ತೆ. ಸೊ ಅಂದರೆ ಗೌರ್ಮೆಂಟ್ ಕಾಲೇಜು ನೋಡೋದಾದರೆ. ಇನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜು ಗೌರ್ಮೆಂಟ್ ಕೋಟದಲ್ಲಿ ಹೋಗೋದಾದರೆ ಸೊ 1.53 ಲ್ಯಾಕ್ ಆಗುತ್ತೆ. ಅಂದರೆ 1,53,000 ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಕೋಟದಲ್ಲಿ ಹೋಗೋದಾದರೆ 12 ಲ್ಯಾಕ್ವರೆಗೆ 12 ಲಕ್ಷದವರೆಗೂ ಅಮೌಂಟ್ ಅನ್ನೋದು ಆಗುತ್ತೆ, ನಿಮಗೆ ಸ್ಪೆಂಡ್ ಮಾಡಬೇಕಾಗುತ್ತೆ, ಫೀಸಾಗಿ ಕಟ್ಟಬೇಕಾಗುತ್ತೆ ಕಾಲೇಜಿಗೆ. ಸೊ ಅಡ್ಮಿಷನ್ ಮಾಡೋ ಟೈಮಿಗೆ. ಇನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಹೋಗೋದಾದರೆ, ಸೊ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಫೀಸ್ ಪೇಮೆಂಟ್ ಮಾಡಿಕೊಂಡೇ ನೀವು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಹೋಗೋದಾದರೆ 27 ಲಕ್ಷದಿಂದ 45 ಲಕ್ಷದವರೆಗೂ ಆಗುತ್ತೆ ಫೀಸು. ಇನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜ್ NRI ಕೋಟದಲ್ಲಿ ಅಂದರೆ ಫುಲ್ ಕಂಪ್ಲೀಟ್ಲಿ ಪೇಯ್ಡ್, ಯಾವುದೇ ರೀತಿ ನಿಮ್ಮ ರ್ಯಾಂಕ್ ಅಥವಾ ಏನೂ ಕನ್ಸಿಡರ್ ಮಾಡಲ್ಲ. ಇಂತಹ ಕಾಲೇಜಿಗೆ ಸೇರೋದಾದರೆ 27 ಲಕ್ಷದಿಂದ 45 ಲಕ್ಷದವರೆಗೂ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ. ಸೊ ಇದು ಫೀಸ್ ಸ್ಟ್ರಕ್ಚರ್ ಬಂದುಬಿಟ್ಟು. ಸೊ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫೀಸ್ ಸ್ಟ್ರಕ್ಚರ್ನ ಎಲ್ಲದನ್ನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅಪ್ರಾಕ್ಸಿಮೇಟ್ ಟೋಟಲ್ MBBS ಕೋರ್ಸ್ ಕಾಸ್ಟ್, ನೀವಂದರೆ ಕಂಪ್ಲೀಟ್ MBBSನ ಕಂಪ್ಲೀಟ್ ಮಾಡೋತ್ತಿಗೆ ನೀಟ್ ವಿದ್ಯಾರ್ಥಿಗಳು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನೋಡೋದಾದರೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಜಾಯ್ನ್ ಆದರೆ ನೀವು 3.5 to 5 ಲ್ಯಾಕ್ವರೆಗೂ ಆಗುತ್ತೆ. ಸೊ ಫೀಸ್ ಸ್ಟ್ರಕ್ಚರ್ ಬಂದುಬಿಟ್ಟು. ಇನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜಿಗೆ ಗೌರ್ಮೆಂಟ್ ಕೋಟದಲ್ಲಿ ಜಾಯ್ನ್ ಆದರೆ 8 to 10 ಲ್ಯಾಕ್ವರೆಗೂ ಆಗುತ್ತೆ. ಇನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಕೋಟದಲ್ಲಿ ಜಾಯ್ನ್ ಆದರೆ ಸೊ ನಿಮಗೆ 60 ಲ್ಯಾಕ್ to 1.2 crore ಆಗುತ್ತೆ. ಇನ್ನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಹೋದರೆ ಸೊ ನಿಮಗೆ 1.5 to 2.2 crore ನಿಮಗೆ ಫೀಸ್ ಅನ್ನೋದು ಪೇ ಮಾಡಬೇಕಾಗತ್ತೆ. ಸೊ ಫುಲ್ MBBS ಕಂಪ್ಲೀಟ್ ಆಗೋ ಟೈಮಲ್ಲಿ ಇಷ್ಟು ಅಮೌಂಟ್ನ ನೀವು ಪೇ ಮಾಡಬೇಕಾಗಿರುತ್ತೆ. ಸೊ ಇದೊಂದು ಬಂದುಬಿಟ್ಟು ಫೀಸ್ ಸ್ಟ್ರಕ್ಚರ್ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫೀಸ್ ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡಿದ್ದೀನಿ, ಹಾಗೆ ಕಟ್ ಆಫ್ನ ಡಿಸ್ಕಸ್ ಮಾಡಿದ್ದೀನಿ, ಹಾಗೆ ಕ್ವಾಲಿಫೈಯರ್ ಮಾರ್ಕ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಕಟ್ ಆಫ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗೆ ಫೀಸ್ ಸ್ಟ್ರಕ್ಚರ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ, ಸೊ ಆದರೆ ಕಟ್ ಆಫ್ ಮಾತ್ರ ಕಡಿಮೆ ಆಗಿದೆ. ಸೊ ಹೋದ ವರ್ಷ 600 ಇತ್ತು, ಈ ವರ್ಷ 500ಕ್ಕೆ ಇಳಿಸಿದ್ದಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಏನಾದರೂ ನ್ಯೂ ಅಪ್ಡೇಟ್ ಬಂದರೆ ಸೊ ಎಲ್ಲದ್ರ ಬಗ್ಗೆ, ಹಾಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.